ನಮಸ್ಕಾರ ಎಲ್ಲರಿಗೂ. ಚೆನ್ನಾಗಿದ್ದೀರಾ? ಆರಾಮಾಗಿರ್ರಿ. ಹೇಳ್ತಾ ಇದ್ದೀನಿ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್, ಪ್ಲೀಸ್ ಡೋಂಟ್ ಟೇಕ್ ಟೆನ್ಷನ್. ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ, ನಂಬಿಕೆ ಇಡ್ರಿ. ಓಕೆ, ಸೊ ಆ್ಯಂಡ್ ಅಗೇನ್ ಇವತ್ತು ಲೈವ್ ಕ್ಲಾಸ್. ಈಗ ಯಾಕೆ ಲೈವ್ ಕ್ಲಾಸ್ ತೊಗೊಂಡಿಲ್ಲ ಸರ್? ಕೆಲವೊಬ್ರು ಕೇಳ್ತಿದ್ರು ಸರ್ ಲೈವ್ ಕ್ಲಾಸ್ ಅಂತ ಕಮೆಂಟ್ ಮಾಡ್ತಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಲೈವ್ ಕ್ಲಾಸ್ ತೊಗೊಳೋದು ದೊಡ್ಡದಲ್ಲ, ಬಟ್ ಫೈನಲ್ ಎಕ್ಸಾಮ್. ಸೊ ಫೈನಲ್ ಎಕ್ಸಾಮ್ ಏನಿರುತ್ತೆ, ಸೊ ದಿಸ್ ಟೈಮ್ ದ ಲಾಸ್ಟ್ ಮೂಮೆಂಟ್ ಶುಡ್ ಬಿ ಫಾರ್ ಯುವರ್. ನಿಮಗೋಸ್ಕರ ನೀವು ಬಿಡಬೇಕು. ಸೊ ನಾನು ಬಂದು ಲೈವ್ ಕ್ಲಾಸ್ ಮಾಡ್ತೀನಿ. ಸೊ ಲೈವ್ ಕ್ಲಾಸ್ ಮಾಡಿದ ತಕ್ಷಣ ಅಯ್ಯೋ ನಾನು ಈ ಕ್ವಶನ್ ನೋಡಿಲ್ಲ, ಅಯ್ಯೋ ಇದೆ. ಸೊ ಲಾಸ್ಟ್ ಮೂಮೆಂಟ್ ಏನಿರುತ್ತೆ ನಿಮಗೆ, ಓಕೆ, ನಾನು ಅಗೇನ್ ಇಲ್ಲಿ ನಾನೇನು ತೋರಿಸ್ತಿದ್ದೀನಿ, ನಿಮಗೆ ಕ್ವಶನ್ಸ್ ತೋರಿಸ್ತಿದ್ದೀನಿ. ಸೇಮ್ ಥಿಂಗ್ ಅಂತ ಅನ್ಕೋಬೋದು, ಬಟ್ ನನಗೆ ಈ ಕ್ವಶನ್ ಗೊತ್ತು, ನೆಕ್ಸ್ಟ್ ಹೋಗ್ಬೋದು. ಎಷ್ಟು ನಿಮಿಷ ಇರುತ್ತೆ ಈ ವಿಡಿಯೋ? ನಾನು ಅಗೇನ್ ಐ ವಾಂಟ್ ಟು ಕೀಪ್ ದಿಸ್ ಆ್ಯಸ್ ಶಾರ್ಟ್ ಆ್ಯಸ್ ಪಾಸಿಬಲ್. ನಿಮಗೆ ಇದ್ರದ್ದು ಕಂಪ್ಲೀಟ್ ಏನಿದೆ, ನಿಮಗೆ ಸೊಲ್ಯೂಷನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿರಿ. ಸೊ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಕ್ವಶನ್ಸ್ದು ಸೊಲ್ಯೂಷನ್ಸ್ ನಾನು ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸು ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೆಕ್ ಮಾಡಿರಿ, ಇಲ್ಲ ಜಸ್ಟ್ ಕ್ವಿಕ್ಕಾಗಿ ನೋಡ್ಕೋಬೋದು. ಓಕೆ, ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಇದೇ ಅರ್ಥ ಆಗಿಲ್ಲ ಅಂದ್ಕೊಡ್ರಿ, ಇದು ಆ್ಯಕ್ಚುಲಿ ಗೊತ್ತಿರಬೇಕು, ಯಾಕಂದರೆ ಪ್ರಿಪ್ರೇಟರಿ ಕ್ವಶನ್. ಸೊ ಆ್ಯಂಡ್ ಪ್ರಿಪ್ರೇಟರಿ ಕ್ವಶನ್ನ 24 ಕೇಳಿದ್ರು, ನಾನು ಅದನ್ನು ಹಿಂದೆನೂ ಸಾಲ್ವ್ ಮಾಡಿದ್ದೀನಿ ಒಂದು ವೀಡಿಯೋಲಿ, ಒಂದು ಲೈವ್ ಕ್ಲಾಸಲ್ಲಿ. ದಟ್ಸ್ ಫೈನ್, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಸೊ ಇನ್ ಡೀಟೇಲ್ ಆಗಿ ನಾನು ಇದನ್ನೇ ಈಗ ನನ್ನ ಹತ್ರ ಇಲ್ಲಿ ಐ ಆಮ್ ಹ್ಯಾವಿಂಗ್ ಕ್ಲೋಸ್ ಟು ಒಂದು 50+ ಸ್ಲೈಡ್ಸ್ ಇದೆ ಅಂದ್ಕೊಡ್ರಿ. 4 ಮಾರ್ಕ್ಸ್, ಜಸ್ಟ್ ಇಮ್ಯಾಜಿನ್ 4-5 ಮಾರ್ಕ್ಸ್ ಕ್ವಶನ್ನ 50 ಸ್ಲೈಡ್ಸು. ಒಂದೊಂದು ಸ್ಲೈಡ್ಗೂ ನನಗೆ ಒಂದು ಏನಿಲ್ಲ ಅಂದ್ರೆ 5 ನಿಮಿಷ ಅಂತ ತೊಗೊಂಡ್ರೆ, ಮಿನಿಮಮ್ 5 ನಿಮಿಷ. ನೀವು ಸಾಲ್ವ್ ಮಾಡ್ಬೇಕಾದ್ರೆ 5 ನಿಮಿಷ ಬೇಕೋ ಬೇಡವೋ ಒಂದು 4 ಮಾರ್ಕ್ಸ್ ಕ್ವಶನು. ನಾನು ಅದನ್ನೇ 5 ನಿಮಿಷ ಒಂದೊಂದು ಕ್ವಶನ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೇಳಬೇಕು ಅಂತ ತೊಗೊಂಡ್ರೆ ಎಷ್ಟು ನಿಮಿಷ ಆಯಿತು? 50 ಸ್ಲೈಡಿಗೆ 250 ನಿಮಿಷ, ವಿಚ್ ಇಸ್ ನಥಿಂಗ್ ಬಟ್ 4 ಅವರ್ಸ್. 4 ಅವರ್ಸ್ ನಿಮಗೆ ಟೈಮ್ ಇದೆಯಾ ಹೇಳ್ರಿ? ಸೊ ಅದಕ್ಕೆ ನಿಮಗೆ ಯಾವ ಕ್ವಶನ್ಸ್ ಗೊತ್ತಿಲ್ಲ ಅದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋದು. ಆ್ಯಂಡ್ ಲಾಸ್ಟ್ ಮೂಮೆಂಟ್ ನಾನು ಹೇಳ್ತಿದ್ದೀನಲ್ಲ, ದ ಲಾಸ್ಟ್ ಮೂಮೆಂಟ್ ಶುಡ್ ಬಿ ಫಾರ್ ಯುವರ್ಸ್. ಇದು ನಿಮ್ಮ ಟೈಮು. ಓಕೆ, ಸೊ ಯಾವ್ದು ಗೊತ್ತಿಲ್ಲ ಅದನ್ನು ನೋಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಫೈನ್. ಸೊ ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮ್ ಆಫ್ n ಟರ್ಮ್ಸ್ ಆ್ಯಂಡ್ ಅಗೇನ್ ಹೇಳ್ದಲ್ಲ, ಸೊ ಇದು ಪ್ರಿಪ್ರೇಟರಿ ಕ್ವಶನ್ನು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ ಆಫ್ n-1, ಸಮ್ ಆಫ್ n ಟರ್ಮ್ಸ್ ಕೊಟ್ಟು n-1 ಟರ್ಮ್ಸ್ ಗೊತ್ತು. ಸೊ Sn-1, again I am repeating. So an is nothing but Sn-1. Okay, so ಇದು ನೆನಪಿರಲಿ. ದಿಸ್ ಮೈಟ್ ಹೆಲ್ಪ್ ಯು ಇನ್ ಸಮ್ ಆಫ್ ದ ಪ್ರಾಬ್ಲಮ್ಸ್. ಈ ಥರ ಪ್ರಾಬ್ಲಮ್ಸ್ ಕೊಟ್ಟು ಅಂದರೆ ಇದು ಗೊತ್ತಿಲ್ಲದೆ ಅಥವಾ ಇದನ್ನು ಸಾಲ್ವ್ ಮಾಡಿದೆ ಮುಂದೆ ಸಾಲ್ವ್ ಮಾಡೋದು ಕಷ್ಟ. ಓಕೆ, ಸೊ ಮೇಜರ್ ಥಿಂಗ್, ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, if the 20th term of our arithmetic progression, okay, find the arithmetic progression. Also find the sum of last 10 terms. ಸೊ ಮೊನ್ನೆ ಲೈವ್ ಕ್ಲಾಸಲ್ಲೂ ಮಾಡಿದ್ದೆ. ಸೊ ಲಾಸ್ಟ್ 10 ಟರ್ಮ್ಸ್ ಅಂದರೆ ಯು ಕ್ಯಾನ್ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಈಗ 100 ಟರ್ಮ್ಸ್ ಇತ್ತು ಅಂದರೆ ಲಾಸ್ಟ್ 91 ಇಂದ 100 ಅಂತ ಫೈಂಡ್ ಮಾಡ್ಬೋದು, ಇಫ್ ಯು ಆರ್ ಏಬಲ್ ಟು ನೋ. ಬೆಸ್ಟ್ ಏನು ಹೇಳ್ರಲ್ಲ, ಫಾರ್ ಎಕ್ಸಾಂಪಲ್ ಲೆಟ್ 100 ಟರ್ಮ್ಸ್ ಇದೆ. ಸೊ A1, A2, A3, ಸೊ ಹೀಗೆ ಅಸ್ಯೂಮ್ ದೇರ್ ಆರ್ 100 ಟರ್ಮ್ಸ್. ಲಾಸ್ಟಿಂದ 10 ಟರ್ಮ್ಸ್ ಫೈಂಡ್ ಮಾಡಬೇಕು ಅಂದರೆ, ಸೊ ಲಾಸ್ಟ್ ಟರ್ಮ್ ತೊಗೊಳ್ರಿ 100, ನೆಕ್ಸ್ಟು 99, ನೆಕ್ಸ್ಟು 98. ಸೊ ಹೀಗೆ ಇಲ್ಲಿವರೆಗೂ ಹೋಗುತ್ತೆ 10 ಟರ್ಮ್ಸ್. ಬೇಕಾಗಿಲ್ಲ 10th ಟರ್ಮ್ ಏನು ಅಂತ, ಫಸ್ಟ್ ಟರ್ಮ್ ಗೊತ್ತು, ಕಾಮನ್ ಡಿಫರೆನ್ಸ್ ಗೊತ್ತು, ನಂಬರ್ ಆಫ್ ಟರ್ಮ್ಸ್ ಗೊತ್ತು, ಹಾಕ್ರಿ ನಿಮಗೆ ಏನೋ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಬರುತ್ತೆ. ಸಿಂಪಲ್. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫ್ರಮ್ 91 to 100 ಯು ಕ್ಯಾನ್ ಗೋ, ಬಟ್ ನೀವು 91st ಟರ್ಮ್ ಫೈಂಡ್ ಮಾಡಬೇಕು, ದೆನ್ 92nd. ಯಾಕೆ ತಲೆನೋವು? 100th ಟರ್ಮ್ ಆರಾಮಾಗಿ ಫೈಂಡ್ ಮಾಡ್ಕೋಬೋದು. ಹಿಂದೆ ಹಾಕ್ರಿ. ಇಲ್ಲಿ ಒಂದೇ ಡಿಫ್ರೆನ್ಸ್ ಅಂದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಿರುತ್ತೆ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ರಿವರ್ಸ್ ಆದಂದರೆ ಸೈನ್ ಚೇಂಜ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಪಾಸಿಟಿವ್ ಇತ್ತು ಇಲ್ಲಿ ನೆಗೆಟಿವ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಇತ್ತು ಇಲ್ಲಿ ಪಾಸಿಟಿವ್ ಆಗುತ್ತೆ, ಕಾಮನ್ ಡಿಫ್ರೆನ್ಸ್. ಓಕೆ, ಸೊ ಅದ್ರ ಮೇಲೆ ಮಾಡ್ಕೊತೀರಾ. ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು, ಎ ಗೊತ್ತು, an ಗೊತ್ತು, ಆಯ್ತಲ್ಲ. ಓಕೆ, ಸೊ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್ ಆಫ್ n ಸೈಡ್ ಇಸ್ n-2 × 180 ಡಿಗ್ರಿ. ಟ್ರೈ ಮಾಡ್ಕೊಳ್ರಿ. ಈಗ ರೆಕ್ಟ್ಯಾಂಗಲ್ಗೆ 4 ಸೈಡ್ಸ್ ಇದೆ. ಸೊ ರೆಕ್ಟ್ಯಾಂಗಲ್ ಸ್ಕ್ವೇರ್ಗೆ 4 ಸೈಡ್ಸ್ ಇದೆ. ಸೊ 4 - 2 2 2 × 180 360, ಕರೆಕ್ಟ್ ಅಲ್ಲ? ಟ್ರಯಾಂಗಲ್ 3 ಸೈಡ್ಸ್, 3 - 2 1 1 × 180 180 ಡಿಗ್ರಿ. 3ಗಿಂತ ಕಮ್ಮಿ ಆಗೋಕ್ಕಾಗಲ್ಲ.
ಹೌದಾ? ಇಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಪೆಂಟಗನ್, ಸೊ ಪೆಂಟಗನ್ ಅಂದರೆ 5 sides, ಸೊ 5 - 2 × 180, 5 - 2 3, 3 × 180 540 degree. 5. If the interior angle of an pentagon are in arithmetic progression and its least angle is 72, 5 angle ಇದೆ. So I have mentioned previously. So if you are having odd number, arithmetic progression odd numbers ಇತ್ತು ಅಂದರೆ, odd numbers 3 terms ಇತ್ತು ಅಂದರೆ ಏನು ತೊಗೊತೀರಾ? a - d, a + d. ಹೌದಾ ಇಲ್ಲೋ? ಇದು 3 ಟರ್ಮ್ಸ್ಗೆ. 5 ಟರ್ಮ್ಸ್ ಏನೂ ಇಲ್ಲ, ಹಿಂದೆ ಒಂದು ಆ್ಯಡ್ ಮಾಡಿರಿ a - 2d, ಮುಂದೆ ಒಂದು ಆ್ಯಡ್ ಮಾಡಿರಿ a + 2d. ಸಿಂಪಲ್, 5 ಟರ್ಮ್ ಆಯಿತು. ಏನು ಹೇಳ್ತಿದ್ದಾರೆ? ದ ಲೀಸ್ಟ್ ಆ್ಯಂಗಲ್ ಇಸ್ 72 degree. ಫೈಂಡ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಆ್ಯಡ್ ಮಾಡಿರಿ, ನಿಮಗೆ 5a ಬರುತ್ತೆ, ವಿಚ್ ಇಸ್ 540. a ಗೊತ್ತಾಯಿತು, ಏನೋ 540/5 ಅಂದರೆ ಎಷ್ಟು ಬರುತ್ತೆ? 108 ಬರುತ್ತೆ. ಸೊ a 108 ಬರುತ್ತೆ, ಇದಾಗಲೇ ಗೊತ್ತು. a - 2d is 72, a 108 ಹಾಕ್ರಿ, ಡಿ ಬಂತು. ಸಿಂಪಲ್. 4 ಮಾರ್ಕ್ಸ್ ಕ್ವಶನ್ ಅಲ್ಲ ಇದು, ನನಗೆ ಕೇಳಿದ್ರೆ 2 ಮಾರ್ಕ್ಸ್ ಕ್ವಶನ್. ಇದು ಗೊತ್ತಿತ್ತು ಅಂದರೆ ಓಕೆ. ಸೊ ನೆಕ್ಸ್ಟ್ ಏನಿದೆ? ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಫ್ ದ ಸಮ್ ಆಫ್ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್, ಕ್ವಾಡ್ರಿಲ್ಯಾಟರಲ್ 4. ಸೊ 4 ಅಂದರೆ ಏನಾಗುತ್ತೆ? ಸೊ a - 3d, a - d, a + d, a + 3d, 4. ಓಕೆ. ಸೊ ಸಾಲ್ವ್ ಮಾಡಿಕೊಡ್ರಿ, ಆಪೋಸಿಟ್ ಆ್ಯಂಗಲ್ಸ್ ಇರುತ್ತೆ. ನೆಕ್ಸ್ಟು ಫಸ್ಟ್ 2 ಟರ್ಮ್ಸ್ ಆರ್ AP ಆರ್ ಈಕ್ವಲ್ ರೇಷಿಯೋ, ಕಾಮನ್ ಡಿಫ್ರೆನ್ಸ್ ಇಸ್ 1:2. 7th term of the AP is 21st term of second AP. ಸೊ ಪ್ರಿಪ್ರೇಟರಿಲಿ ಕೇಳಿದ್ದು ಆ್ಯಂಡ್ ಇಟ್ಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್. ಸೊ ಟೈಮ್ ಇತ್ತು ಅಂದರೆ ಟ್ರೈ ಮಾಡಿರಿ. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಸಾಲ್ವ್. ಅಥವಾ ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ದ ಕಾಮನ್ ಡಿಫ್ರೆನ್ಸ್ ಆಫ್ 2 different APs ಆರ್ ಈಕ್ವಲ್. 2 different APs, ಕಾಮನ್ ಡಿಫ್ರೆನ್ಸ್ ಸೇಮ್. ಸೊ ಕಾಮನ್ ಡಿಫ್ರೆನ್ಸ್ ಏನಂತ ತೊಗೊತೀರಾ? ಮೊದಲನೇದು ಎ ಅಂತ ತೊಗೊಂಡ್ರೆ, ಫಸ್ಟ್ ಟರ್ಮ್ ಮೊದಲನೇದು ಎ ಅಂತ ತೊಗೊಂಡ್ರೆ, ಸೆಕೆಂಡ್ ಒನ್ ಬಿ ಅಂತ ತೊಗೊಳ್ರಿ. ಬಟ್ ಎರಡರದ್ದು ಕಾಮನ್ ಡಿಫ್ರೆನ್ಸ್ ಏನಿದೆ? ಸೇಮ್ ಇದೆ. ಸೊ ಸೆಕೆಂಡ್ ಒನ್ a + d, ಇಲ್ಲಿ b + d. ನೆಕ್ಸ್ಟು a + 2d, ಇಲ್ಲಿ b + 2d. ಆ ಕಡೆ ಇಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ತೊಗೊಂಡು ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ. The ratio of sum of n terms of arithmetic progression. Prove that the ratio of m and n terms of AP is. Again, preparatory. So preparatory 2020 actually arithmetic progression ಅಂತ ನೋಡಿದ್ರೆ they are not easy. ರೇಷಿಯೋ ಅಂತ ಕೊಟ್ಟು ತಲೆ ತಿಂತಿದ್ದಾರೆ. ಸೊ ಟ್ರೈ ಮಾಡಿರಿ. ಸೊ ಮಂಡೇ ಟು ಸ್ಯಾಟರ್ಡೇ ವರ್ಕ್ ಮಾಡ್ತಾರೆ. ಸೊ ಅರ್ನಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ. ಟೋಟಲ್ ಅರ್ನಿಂಗ್ಸ್ ಮಂಡೇ ಟು ವೆಡ್ನೆಸ್ಡೇ ಅಷ್ಟೇ, ನಾಟ್ ಮಂಡೇ ಟು ಸ್ಯಾಟರ್ಡೇ. ಸೊ ಮಂಡೇ ಟು ವೆಡ್ನೆಸ್ಡೇ ವಿಚ್ ಇಸ್ 3 days. ಸೊ 3 ಇತ್ತು ಅಂದರೆ ಏನಂತ ತೊಗೊಳೋದು ಹೇಳಿದ್ದೀನಿ. ಸೊ ತೊಗೊಳ್ರಿ, ಈಸಿ ಆಗುತ್ತೆ. ಸೊ ಫ್ರೈಡೇ ಹಿ ಗೆಟ್ಸ್ 100 more, ದೆನ್ ಈಸ್ ಮಂಡೇಸ್ ಅರ್ನಿಂಗ್. ಸೊ ಆವಾಗ ನೀವು ತೊಗೊಂಡಾಗ ಅಂದರೆ ಫಾರ್ ಎಕ್ಸಾಂಪಲ್ a - d, a + d ಅಂತ ತೊಗೊಂಡ್ರಿ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ ಥರ್ಸ್ಡೇದು ಏನಾಗುತ್ತೆ? a + 2d. ಸೊ ಫ್ರೈಡೇದು ಏನಾಗುತ್ತೆ? a + 3d. ಸೊ ಫಸ್ಟ್ 3 days ಎಷ್ಟು? 525. ಸೊ ಫಸ್ಟ್ 3 days ಆ್ಯಡ್ ಮಾಡಿದ್ರಿ ಅಂದರೆ 3a ಬರುತ್ತೆ, ವಿಚ್ ಇಸ್ 525. ಸೊ a ವಿಲ್ ಬಿ ಈಕ್ವಲ್ ಟು 170 ಅಲ್ಲ, 17 3s 51. ಸೊ 175 ಬರುತ್ತೆ. ಸೊ a ಎಷ್ಟು ಬರುತ್ತೆ? 175 ಬರುತ್ತೆ. ಆಮೇಲೆ ಏನಿದೆ ಫೈಂಡ್ ಮಾಡಿರಿ. ಸೊ ಫ್ರೈಡೇ, ಥರ್ಸ್ಡೇ, ಫ್ರೈಡೇ. ಸೊ ಫ್ರೈಡೇ ಎಷ್ಟು? 100 more than is ಮಂಡೇಸ್ ಅರ್ನಿಂಗ್. ಸೊ ಮಂಡೇಸ್ ಅರ್ನಿಂಗ್ ಏನಿದೆ ಅದಕ್ಕಿಂತ 100 ಜಾಸ್ತಿ. ಸೊ ಮಂಡೇಸ್ ಅರ್ನಿಂಗ್ ಇಸ್ a - d. ಸೊ ಫ್ರೈಡೇಸ್ ಅರ್ನಿಂಗ್ ವಿಲ್ ಬಿ, ಸೊ ಫ್ರೈಡೇಸ್ ಅರ್ನಿಂಗ್ ಪ್ಲಸ್ 100 more. ಓಕೆ. ಸೊ ಆ್ಯಂಡ್ ಇಸ್ ಫ್ರೈಡೇಸ್ ಹಿ ಗೆಟ್ಸ್ 100 more than is ಮಂಡೇಸ್ ಅರ್ನಿಂಗ್. ಓ ಫ್ರೈಡೇ, ಸಾರಿ ಇದು ರಿವರ್ಸ್ ಆಗಬೇಕು. ಫ್ರೈಡೇ ಹಿ ಗೆಟ್ಸ್ 100 more. ಸೊ ಮಂಡೇ ಅರ್ನಿಂಗಿಂತ 100 ಜಾಸ್ತಿ. ಸೊ ಇಲ್ಲೇ ಎ ವ್ಯಾಲ್ಯೂ ಬಂತು, ಎ ಹಾಕ್ರಿ, ಡಿ ಬರುತ್ತೆ. ಸಿಂಪಲ್,
ಅಗೇನ್ ಇದು 4 ಮಾರ್ಕ್ಸ್ ಕ್ವಶನ್ ಅಲ್ವೇ ಅಲ್ಲ, ತೊಗೊಳೋದ್ರ ಮೇಲೆ ನೋಡ್ರಿ ಎಷ್ಟು ಈಸಿ ಆಯಿತು, ಹೌದಾ ಇಲ್ಲೋ? ಸೊ ಸೇಮಾ ದ 6th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 1 more than, ಓಕೆ ಇದು ಅಗೇನ್ 3 ಮಾರ್ಕ್ಸಲ್ಲೂ ಹೇಳಿದ್ದೇನೆ. ಸಮಥಿಂಗ್ ಸಿಮಿಲರ್, ಸಮಥಿಂಗ್ ಸಿಮಿಲರ್ 4 ಮಾರ್ಕ್ಸ್ ಕೊಡ್ತಿದ್ರು. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ನಾನು ಸಾಕಷ್ಟು ಮಾಡಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ರಿ, ದಟ್ ಶುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಸೊ ಆ್ಯಂಡ್ ಅಗೇನ್ ಇದರಲ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಟ್ಯಾಂಕ್ ಫಿಲ್ಲಿಂಗ್ ಅಥವಾ ಒಂದು ರೆಕ್ಟ್ಯಾಂಗ್ಯುಲರ್ ಟ್ಯಾಂಕ್ ಇರುತ್ತೆ. ಸೊ ನಿಮಗೆ ಒಂದು ಪೈಪಿಂದ ವಿಚ್ ಇಸ್ ಸಿಲಿಂಡ್ರಿಕಲ್ ಪೈಪ್, ಸೊ ನೀರು ಬರ್ತಿದೆ, ಸೊ ವಾಟರ್ ಈಸ್ ಫ್ಲೋಯಿಂಗ್ ಅಟ್ ಸೊ ಅಂದರೆ 1 ನಿಮಿಷಕ್ಕೆ ಎಷ್ಟು ತುಂಬುತ್ತೆ ಅಥವಾ 1 ನಿಮಿಷಕ್ಕೆ ಎಷ್ಟು ಸ್ಪೀಡು, ಸೊ ಸಮಥಿಂಗ್ ಲೈಕ್ ದಟ್. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ ಇದೆ, ಚೆಕ್ ಮಾಡಿಕೊಡ್ರಿ. ಸೊ ನೀರು ಹರಿತಿದೆ, ಸೊ ಈ ಟ್ಯಾಂಕ್ನ ಫುಲ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಬೇಕು? ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ ಚೆಕ್ ಮಾಡಿರಿ. ಓಕೆ, ಆ್ಯಂಡ್ ಅಗೇನ್ ಇದು ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಈ ಸರ್ಫೇಸ್ ಏರಿಯಾ ಏನಾಗಿದೆ, ರಿಮೂವ್ ಆಗಿದೆ. ಸೊ ರಿಮೂವ್ ಆದಾಗ ಏನು ಮಾಡಬೇಕು? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್, ನೆಕ್ಸ್ಟ್ ಅದರಲ್ಲಿ ಸರ್ಕಲ್ನ ರಿಮೂವ್ ಮಾಡಬೇಕು, ಒಂದು ಕರ್ಡ್ ಸರ್ಫೇಸ್ನ ಆ್ಯಡ್ ಮಾಡ್ತೀರಾ. ಓಕೆ, ನೆಕ್ಸ್ಟು ವಾಲ್ಯೂಮ್. ಓಕೆ, ಸರ್ಫೇಸ್ ಏರಿಯಾ TSA ಆಫ್ ಕ್ಯೂಬಾಯ್ಡ್ ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಮೈನಸ್ πr², ಸೇಮ್. ಓಕೆನಾ? ಸೊ ನೆಕ್ಸ್ಟು ಈಸಿ ಪ್ರಾಬ್ಲಮ್ಮೇ, 5 ಮಾರ್ಕ್ಸ್ ಕ್ವಶನ್ ಅಲ್ಲ ಇದು, ನಾನೇ ಹೇಳ್ತೀನಿ. ಬಟ್ ವಾಲ್ಯೂಮು ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ ಲಕ್ಕಿಯೆಸ್ಟ್ ಪೀಪಲ್ ಇದೇ ಕ್ವಶನ್ನ ವಾಲ್ಯೂಮು ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ 5 ಮಾರ್ಕ್ಸು, ಇಲ್ಲ ಅಂದರೆ 5 ಮಾರ್ಕ್ಸ್ ಅಲ್ವೇ ಅಲ್ಲ ಅದು. ಅಂಥದ್ದು ಕ್ವಶನ್ ಎಲ್ಲ ಕೇಳಿದ್ರೆ ಲಕ್ ಕೊಡಿತು ಅಂದ್ಕೊಳ್ರಿ. ಓಕೆ, ಆ್ಯಂಡ್ ಸೇಮ್. ಸೊ 5 ಮಾರ್ಕ್ಸ್ ಅಲ್ಲ, ಬಟ್ ಅಮೌಂಟು ಸರ್ಫೇಸ್ ಏರಿಯಾ ಅದು ಇದು ಇತ್ತು ಅಂದರೆ ಓಕೆ ಫೈನ್. ನೆಕ್ಸ್ಟು ಸಿಲಿಂಡರ್. ನೆನ್ನೆ ಒಂದು ಕೋನು ಸಿಲಿಂಡರ್ ಮಾಡಿದ್ವಿ, ಇಲ್ಲಿ ಸಿಲಿಂಡರು ಹೆಮಿಸ್ಪಿಯರ್ ಇದೆ. ಸೊ ಇಲ್ಲಿ ಅಮೌಂಟ್ ಎಷ್ಟು ಏನೋ ಏರ್ ಫಿಲ್ ಆಗಿದೆ, ಎಷ್ಟು ಇನ್ನೊಂದು ಫಿಲ್ ಆಗಿದೆ, ವಾಟರ್ ಫಿಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ಎಸ್, ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ಸೇಮ್ ಏನೇನೋ ಮಾಡಿದ್ವಿ, ಸೊ ಇದು ಮಾಡಿದ್ವಿ. ಓಕೆ, ನೆನ್ನೆ ಇದು ಕೇಳ್ತಿದ್ರಿ ಯಾರೋ ಲೈವ್ ಕ್ಲಾಸಲ್ಲಿ, ಸರ್ ಮೆಡಿಸನ್ ಕ್ಯಾಪ್ಸ್ಯೂಲ್ ಅದು ಕ್ವಶನ್ ಇದೆ. ಸೊ ಅದೇ ರೀತಿ ಮಿಲ್ಕ್ ಕಂಟೈನರ್ಸ್ ಅಂತಲೂ ಇದೆ. ಮಿಲ್ಕ್ ಟ್ಯಾಂಕ್ ಇಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್. ಆ್ಯಕ್ಚುಲಿ ಏನಾದರೂ ನಿಮ್ಮ ಎಕ್ಸಾಮು ಕ್ವಶನ್ ಪೇಪರು ವಾರ್ ಆದಮೇಲೆ ಸೆಟ್ ಮಾಡಿದಿದ್ರೆ ಗ್ಯಾಸ್ ಟ್ಯಾಂಕರ್ ಅಂತ ಕೇಳ್ಬೋದಿತ್ತು. ವಾರ್ ಸ್ಟಾರ್ಟ್ ಮಾಡಾದ್ಮೇಲೆ ಏನಾದರೂ ಸೆಟ್ ಮಾಡಿದಿದ್ರೆ ಗ್ಯಾಸ್ ಟ್ಯಾಂಕ್ ಅಂತ ಕೇಳ್ಬೋದಿತ್ತು, ಲಿಂಕ್ ಆಗೋದು, ಹೌದಾ ಇಲ್ಲೋ? ಯಾಕಂದರೆ ಗ್ಯಾಸ್ ಟ್ಯಾಂಕು ಹಾಗೆ ಇರುತ್ತೆ. ಬಟ್ ಈಗ ಮಿಲ್ಕ್ ಟ್ಯಾಂಕ್ ಏನು ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ಅಗೇನ್ ದಿಸ್ ಇಸ್ ಸ್ಟ್ರೈಟ್ ಫಾರ್ವರ್ಡ್. ಬಟ್ ಏನು ಮಾಡ್ತೀರಾ? ಸಿಂಪಲ್ ಸಿಲಿಂಡರ್ ಪ್ಲಸ್ 2 ಹೆಮಿಸ್ಪಿಯರ್ ವಿಚ್ ಇಸ್ ನಥಿಂಗ್ ಬಟ್ ಸ್ಪಿಯರ್. ಫೈನ್. ನೆಕ್ಸ್ಟು ಓಕೆ, ಸೊ ಮಿಲ್ಕ್ ಅಂತೀನಿ, ಟ್ಯಾಬ್ಲೆಟ್, ಗುಳಿಗೆ, ಮಾತ್ರೆ. ಸೊ ಒಂದು ಕಡೆ ಮಾತ್ರೆ ಅಂತಾರೆ, ಒಂದು ಕಡೆ ಗುಳಿಗೆ ಅಂತಾರೆ. ಸೊ ನಾನು ಬಾಗಲಕೋಟೆಗೆ ಹೋದಾಗ ಸಡನ್ನಾಗಿ ಗುಳಿಗೆ ಅಂದರೆ ಏನು ಗುಳಿಗೆ, ಆಮೇಲೆ ಗೊತ್ತಾಯ್ತು, ಓ ಮಾತ್ರೆ. ಎಸ್. ಸೊ ಆ್ಯಂಡ್ ಅಗೇನ್ 5 ಮಾರ್ಕ್ಸ್ ಡೌಟ್, ಯಾಕಂದರೆ ಅಷ್ಟೇನಿಲ್ಲ. ಬಟ್ ಇದ್ರ ಮೇಲೆ ಇನ್ನೊಂದು ಏನಾದರೂ ಕೊಟ್ಟರು, ವಾಲ್ಯೂಮ್ ಕೊಟ್ಟರು, ಅದ್ರ ಮೇಲೆ ಕೋಟಿಂಗ್ ಮಾಡಬೇಕು, ಕಾಸ್ಟ್ ಏನು ಅಥವಾ ಇಷ್ಟು ಟ್ಯಾಬ್ಲೆಟ್ಸ್ ಇದೆ ಅಂತ ಕೇಳಿದ್ರು ಅಂದರೆ ಈಗ ಓಕೆ, ಇದೇ ಟ್ಯಾಬ್ಲೆಟ್ಸ್ ಮೇಲೆ ಇನ್ನೊಂದು ಏನಂತ ಕೇಳ್ಬೋದು, ಒಂದು ಸಿಲಿಂಡರ್ ಇದೆ, ಈ ಬಾಕ್ಸಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಹಿಡಿಯುತ್ತೆ ಅಂತ ಕೇಳೋದು ಕಷ್ಟ, ಬಿಕಾಸ್ ಸ್ಪೇಸ್ ಇರುತ್ತೆ. ಓಕೆ, ಈ ಒಂದು ಸಿಲಿಂಡ್ರಿಕಲ್ ಬಾಕ್ಸ್ ಇದೆ. ಆ ಸಿಲಿಂಡ್ರಿಕಲ್ ಬಾಕ್ಸಲ್ಲಿ ನಾನು ಒಂದು 50 ಟ್ಯಾಬ್ಲೆಟ್ ಹಾಕ್ತೀನಿ. ಸೊ 50 ಟ್ಯಾಬ್ಲೆಟ್ ಹಾಕ್ತೀನಿ. ಸೊ ವಾಟ್ ಈಸ್ ದ ರಿಮೈನಿಂಗ್ ಸ್ಪೇಸ್ ಅಥವಾ ಏರ್ ಅಂತ ಕೇಳ್ಬೋದು, ಹಂಗೆ ಕೇಳ್ಬೋದು. ಸೊ ಸಿಲಿಂಡ್ರದ್ದು ಒಂದು ಡೈಮೆನ್ಷನ್ ಕೊಟ್ಟು ಒಂದೊಂದು ಟ್ಯಾಬ್ಲೆಟ್ದು ಇಷ್ಟು ಡೈಮೆನ್ಷನ್ ಇದೆ. ಸೊ ಅದನ್ನು ಸಿಲಿಂಡರ್ಗೆ ಅಂದರೆ ಬಾಕ್ಸಿಗೆ ಹಾಕ್ತೀನಿ. ಸೊ ರಿಮೈನಿಂಗ್
ಸ್ಪೇಸ್ ಎಷ್ಟು ಅಥವಾ ರಿಮೈನಿಂಗ್ ಏರ್ ಎಷ್ಟು ಹಂಗೆ ಕೇಳ್ಬೋದು. ಓಕೆ, ಸೊ ಸಿಂಪಲ್ ಪ್ರಾಬ್ಲಮ್ಸು, ಸಿಂಪಲ್ ಹೇಳ್ತಿದ್ದೀನಲ್ಲ. ಡಯಾಗ್ರಾಮ್ ಕೊಟ್ಟರು ಅಂದರೆ ಏನೂ ಇಲ್ಲ, ಸರ್ಫೇಸ್ ಏರಿಯಾಸ್ ವಾಲ್ಯೂಮ್ಸು, ತಲೆ ಕೆಡಿಸ್ಕೋಬೇಡ್ರಿ, ಏನೇನೂ ಇಲ್ಲ. ಓಕೆನಾ? ಸೊ ನೆಕ್ಸ್ಟು ನನಗೆ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಯಪ್ಪ ಏನಿದೆ ಪ್ರಾಬ್ಲಮ್ಮು ಅನಿಸುತ್ತೆ. ಸೇಮ್ ಟಾಯ್ ಇನ್ನೊಂದು. ಓಕೆ, ಹಾಂ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಆ್ಯಂಡ್ ಇದು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ, ನೋಡೋದಕ್ಕೆ ದೊಡ್ಡದು ಅನಿಸ್ಬೋದು, ಬಟ್ ವೆರಿ ಬೇಸಿಕ್ ಕ್ವಶನ್. 3 ಮಾರ್ಕ್ಸ್ ಇದು, ಬಟ್ ಇಲ್ಲೇ ಏನಾದರೂ ಆ್ಯಡ್ ಮಾಡಿದ್ರು 4 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಟ್ರೈ ಮಾಡಿರಿ ಒಂದು ಸಲ. ನಾನು ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ PYQs ಚೆಕ್ ಮಾಡಿರಿ. ನಿಮ್ಗೆ ಸೊಲ್ಯೂಷನ್, ಫುಲ್ ಸೊಲ್ಯೂಷನ್ ಇನ್ ಡೀಟೇಲಾಗಿ ಬೇಕು ಎಕ್ಸ್ಪ್ಲನೇಷನ್ ಅಂದರೆ. ಬಿಕಾಸ್ ದಿಸ್ ಇಸ್ ನಾಟ್, ಅಗೇನ್ ಐ ಆಮ್ ಟೆಲಿಂಗ್ ಯು, ಈ ಮೂಮೆಂಟಲ್ಲಿ ದಿಸ್ ಇಸ್ ನಾಟ್ ಟೈಮ್ ಫಾರ್ ಎಕ್ಸ್ಪ್ಲನೇಷನ್. ನಾನು ಹರಿಕತೆ ಹೇಳ್ಕೊಂಡು ಕೂತ್ಕೊಳೋದಕ್ಕೆ ಇದು ಟೈಮ್ ಅಲ್ಲ. ಓಕೆ, ಸೊ ಇನ್ ಕೇಸ್ ಏನಾದರೂ 1-on-1 ಇಂಟ್ರ್ಯಾಕ್ಷನ್ ಇತ್ತು, ಸೊ ನಿಮಗೆ ಡೌಟ್ಸ್ ಇತ್ತು ಅಂದರೆ ಸಾಲ್ವ್ ಮಾಡ್ಬೋದು. ಬಟ್ ವಾಚಿಂಗ್ ದ ವೀಡಿಯೋಸ್, ನಾನೇ ಹೇಳ್ತೀನಲ್ಲ, ವಾಚಿಂಗ್ ದ ವೀಡಿಯೋಸ್ ಅಟ್ ದ ಎಂಡ್ ಮೂಮೆಂಟ್ ಇಟ್ಸ್ ನಾಟ್ ಎ ಗುಡ್ ಥಿಂಗ್. ನಾನು ಯೂಟ್ಯೂಬಲ್ಲಿ ಮಾಡ್ತಿದ್ದೀನಿ, ಆದರೂ ನಾನೇ ಹೇಳ್ತಿದ್ದೀನಿ. ಬಿಕಾಸ್ ಆ ಮೈಂಡ್ಸೆಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಬೇಡ, ಈ ಎಕ್ಸಾಮ್ ಬರೀರಿ, ಆಮೇಲೆ ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ಯೂಸ್ ಆಗಿಬಿಟ್ಟಿದ್ದೀರ. ಓಕೆ, ಸೊ 60 ಡಿಗ್ರಿ, ಇನ್ನೊಂದು 60 ಮೀಟ್ರ್ ಇರುತ್ತೆ. ಸೊ 60 ಮೀಟ್ರ್ ಇದೆ. ಸೊ 60 ಮೀಟ್ರ್ ಕೊಟ್ಟಾಗ ಏನೇ ಫೈಂಡ್ ಮಾಡಬೇಕು ಅಂದರೆ ಏನು ಫೈಂಡ್ ಮಾಡ್ತೀರಾ, ಇದನ್ನು ಫೈಂಡ್ ಮಾಡ್ಕೊಳೋದು ಈಸಿ. ಸೊ ಇದಾದಮೇಲೆ ಇದು ಸೇಮ್ ಇರುತ್ತೆ. ನೆಕ್ಸ್ಟು ಇದು ಸಿಕ್ತು ಅಂದರೆ ಇದು ಸಿಗತ್ತೆ, ಇದು ಸಿಕ್ತು ಅಂದರೆ ರಿಮೈನಿಂಗ್ ಎಷ್ಟು ಅಂತ ಗೊತ್ತಾಗತ್ತೆ. ಕೇಳಿದ್ರು ಅಂದರೆ ನೋಡಿರಿ, ಹೈಟ್ ಹೇಳಿದಿರ, ಚೆಕ್ ಮಾಡಿದಿರ ಹೇಳ್ತಿದ್ದೀನಿ. ಫಸ್ಟ್ ಇದು ಗೊತ್ತಾಗುತ್ತೆ, ನೆಕ್ಸ್ಟ್ ಇದು ಗೊತ್ತಾಗುತ್ತೆ, ಆಮೇಲೆ ಇದನ್ನು ಫೈಂಡ್ ಮಾಡೋದು. ಯಾಕಂದರೆ ಪ್ರಾಕ್ಟೀಸ್ ಮಾಡಿದ್ದೇನೆ ಎಲ್ಲಿ ಏನು. ಸೊ ಆ್ಯಂಡ್ ಅಗೇನ್ ಸ್ಪೀಡ್. ಸೊ ಸ್ಪೀಡ್ ಬೇಸ್ಡ್ ಪ್ರಾಬ್ಲಮ್ ಚೆಕ್ ಮಾಡಿರಿ ಬಿಕಾಸ್ ಸ್ಪೀಡ್ ಕೊಟ್ಟಿದ್ದಾರೆ. ಐ ಹ್ಯಾವ್ ಸಾಲ್ವ್ಡ್ ಇನ್ ದ ಪ್ರೀವಿಯಸ್, ಅಂದರೆ ಅದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿರಿ. ಸೊ ಇಲ್ಲಿಗೇನು ಬೇಕು, ಹೈಟ್ ಬೇಕು. ಹೈಟೇ ತಾನೇ ಕೇಳ್ತಿರೋದು, ಫೈಂಡ್. ಸೊ ಹೈಟ್ ಬೇಕು ಅಂದಾಗ, ಸೊ ಈ ಸ್ಪೀಡ್ ಏನಿದೆ ಇದನ್ನು ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಬಿಕಾಸ್ ಇಲ್ಲಿ ಸೆಕೆಂಡ್ಸ್ ಇದೆ. ನಾನು ಈ ಕ್ವಶನ್ ಲಿಟ್ರಲಿ ಹೇಳ್ತಿದ್ದೀನಿ. ನಾನು PPT ಮಾಡಿದಾಗ ಕ್ವಶನ್ ನೋಡಿಲ್ಲ, ಬಟ್ ಐ ಸ್ಟಿಲ್ ರಿಮೆಂಬರ್ ನಾನು PYQs ಏನು ಮಾಡಿದ್ದೆ ವೀಡಿಯೋಸಲ್ಲಿ. ಬಿಕಾಸ್ ಸಿಮಿಲರ್ ಇರುತ್ತೆ, ಅದೇ ಹೇಳ್ತೀರ, ಸಿಮಿಲರ್ ಇರುತ್ತೆ. ಸೊ ದಿಸ್ km/h ಚೇಂಜ್ ಮಾಡಬೇಕು ಟು ಮೀಟ್ರ್ ಪರ್ ಸೆಕೆಂಡ್. ಸೊ ಮೀಟ್ರ್ ಪರ್ ಸೆಕೆಂಡಿಗೆ ಚೇಂಜ್ ಮಾಡಿದ್ರಿ ಅಂದರೆ, ಸೊ ನಿಮಗೆ ಇಲ್ಲಿ ಸ್ಪೀಡ್ ಗೊತ್ತಾಯಿತು, ಸ್ಪೀಡ್ ಗೊತ್ತಿದೆ ಬಟ್ ಮೀಟ್ರ್ ಪರ್ ಸೆಕೆಂಡಲ್ಲಿ ಗೊತ್ತಾಯಿತು. ಸೊ ಇಂಟು ಟೈಮ್ ಮಾಡಿದ್ರಿ ಅಂದರೆ ಯು ಗೆಟ್ ದಿಸ್ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಗೊತ್ತಾಯಿತು ಅಂದರೆ ಇದನ್ನು ನೀವು ಎಕ್ಸ್ ಅಂತ ತೊಗೊಳ್ರಿ, ಹೆಚ್ ಅಂತ ತೊಗೊಳ್ರಿ. ಸೊ ದಿಸ್ ವಿಲ್ ಬಿ ಫೈನಲಿ ಎಕ್ಸ್ ಪ್ಲಸ್ ಹೆಚ್ ಸಮಥಿಂಗ್. ಸೊ ದಿಸ್ ಹೈಟ್ ವಿಲ್ ಬಿ ಸೇಮ್. ಸೊ ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟೋ ಡಿಸ್ಟೆನ್ಸ್ ಬಂತು. ಸೊ ಎಕ್ಸ್ ಪ್ಲಸ್ ಸಮಥಿಂಗ್ ವಿಲ್ ಬಿ ಹೈಟ್. ಸೊ ಆ್ಯಂಡ್ ಅಗೇನ್ ಎಕ್ಸ್ ಇಲ್ಲಿದೆ, ಈ ಹೈಟು. ಈ ಸೊಲ್ಯೂಷನ್ ಇರಬೇಕು. ಆ್ಯಂಡ್ ಮಿಸ್ಟೇಕ್ಸಲ್ಲಿ, ಕಾಮನ್ ಮಿಸ್ಟೇಕ್ಸಲ್ಲಿ √3 ವ್ಯಾಲ್ಯೂ ಏನು ಅಂತ ತೊಗೊಳ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿರಿ, ತೊಗೊಂಡಿಲ್ಲ, ನೋಡಿಲ್ಲ, ಹೋಯ್ತು ಮಾರ್ಕ್ಸು. ಓಕೆ, ಸೊ ಡಿಸ್ಟೆನ್ಸ್ 1800 ಬಂತಾ, ಫೈನ್. ಸೊ 1800 ಪ್ಲಸ್ ಎಕ್ಸ್, ಹೆಚ್ಚು ಸಮಥಿಂಗ್ ಅದಕ್ಕೆ ರಿಲೇಟೆಡ್ ಬರುತ್ತೆ, ಸಾಲ್ವ್ ಮಾಡ್ತೀರ. ಈಸಿ ಪ್ರಾಬ್ಲಮ್. ಸ್ಪೀಡ್ ಅಂತ ಕನ್ವರ್ಟ್ ಮಾಡಿದಿರಿ ಅಂದರೆ ಏನೂ ಇಲ್ಲ ಮುಂದೆ. ಓಕೆ, ಸೊ ಅಗೇನ್ ಒನ್ ಮೋರ್ ಈಸಿ ಪ್ರಾಬ್ಲಮ್. ಸೊ 6 ಅಂತ ಕೊಟ್ಟಿದ್ದಾರೆ, ಏನು ಫೈಂಡ್ ಮಾಡಿದ್ರೆ ಹೇಳ್ತೀನಿ. ಸೊ ಇದು 6 ಆಗುತ್ತೆ. ಇದನ್ನು ಫಸ್ಟ್ ಫೈಂಡ್ ಮಾಡ್ಕೊಳ್ರಿ. ಇದು ಬಂತು ಅಂದರೆ ಇದು ಬರುತ್ತೆ, ಇದು ಬಂತು ಅಂದರೆ ಇದು ಫೈಂಡ್ ಮಾಡ್ತೀರಾ, ಎರಡು ಆ್ಯಡ್ ಮಾಡ್ತೀರಾ. ಐ ಗೆಸ್ ಅದೇ ಇರಬೇಕು. ಅದಾದಮೇಲೆ AC ಈಗ ನಿಮ್ಗೆ ಹೈಪೋಟೆನಿಯಸ್ ಮೇಲೆ ಕೇಳ್ತಿದ್ದಾರೆ, ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಹಾಂ, AC ಇದೆ ಅಲ್ಲ, CD ಇದೆ, ಕೇಳ್ತಿದ್ದಾರೆ. ಎಸ್, ಓಕೆ. ಸೊ ಸೇಮ್ ಹೈಟ್ ಮಾಡ್ತೀರಾ. ನೆಕ್ಸ್ಟು ಇನ್ನೊಂದೇನು ಕೊಟ್ಟಿದ್ದಾರೆ, ದ ಡಿಸ್ಟೆನ್ಸ್ ಆಫ್ ದ ಫುಟ್ 90, ದ ಹೈಟ್ ಆಫ್ ದ ಟವರ್ CD ಈಸ್ ಡಬಲ್. ಸೊ ಡಬಲ್ ಅಂತ ಕೊಟ್ಟಿದ್ದಾರೆ. ಇದು ಯೂಸ್ ಮಾಡಿದ್ರೆ ಇದು ಗೊತ್ತಾಗತ್ತೆ, ಇದು ಗೊತ್ತಾಯ್ತು ಅಂದರೆ ಇದು ಗೊತ್ತಾಗತ್ತೆ, ಇದು ಗೊತ್ತಾಯ್ತು ಅಂದರೆ ಇದು ಗೊತ್ತಾಗತ್ತೆ. ಏನಿದೆಯಪ್ಪ, ಏನಿದೆಯಪ್ಪ, ಏನೂ ಇಲ್ಲ. ಓಕೆ, ಸೊ ಸೊಲ್ಯೂಷನ್ಸ್ ಬೇಕು ಅಂದರೆ ಇಲ್ಲಿದೆ, ಅಷ್ಟೇ ಮುಗ್ದೋಯ್ತು. ಸೊ ಅಷ್ಟೇ, ಡೋಂಟ್ ವರಿ, ಚೆನ್ನಾಗಿ ಮಾಡ್ತೀರಾ. ಆರಾಮಾಗಿರಿ, ರಿಲ್ಯಾಕ್ಸಾಗಿ ಹೋಗಿ ಎಕ್ಸಾಮ್ ಬರೀರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.
ಜೈ ಹಿಂದ್, ಜೈ ಕರ್ನಾಟಕ.